ಹಾಯ್ ಫ್ರೆಂಡ್ಸ್, ಭಾರತ ದೇಶದಲ್ಲಿ ಕಾಗದದ ನೋಟುಗಳನ್ನ 18ನೇ ಶತಮಾನದಲ್ಲಿ ಶುರು ಮಾಡಿದ್ದು. ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಬೆಂಗಾಲ್ ಮೊದಲ ಬಾರಿಗೆ ಕಾಗದದ ನೋಟನ್ನ ಜಾರಿ ಮಾಡಿ ಭಾರತದ ಅರ್ಥವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗವನ್ನ ಪ್ರಾರಂಭಿಸುತ್ತೆ. ಭಾರತದ ಕರೆನ್ಸಿಯನ್ನ ರುಪಿ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಕರೆನ್ಸಿ ರೂಪದಲ್ಲಿ ನೋಟುಗಳು, ನಾಣ್ಯಗಳು ಚಾಲ್ತಿಯಲ್ಲಿವೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ಕಾಯಿನ್ಸ್ ನ ಚಾಲ್ತಿಯಲ್ಲಿವೆ. 10 ರೂಪಾಯಿ, 20 ರೂಪಾಯಿ, 50, 100, 200, 500, 2000 ರೂಪಾಯಿ ನೋಟುಗಳು ಚಾಲ್ತಿಯಲ್ಲಿವೆ. ಇವುಗಳನ್ನೇ ಮಾರುಕಟ್ಟೆಯಲ್ಲಿ ಖರೀದಿ ಮತ್ತು ಮಾರಾಟಕ್ಕೆ ಉಪಯೋಗಿಸ್ತಾರೆ. ಆದ್ರೆ ನಮಗೆ ಈ ರುಪಿಯ ಬಗ್ಗೆ ಎಷ್ಟು ಗೊತ್ತು? ಈ ನೋಟನ್ನ ಎಲ್ಲಿ, ಹೇಗೆ ತಯಾರು ಮಾಡ್ತಾರೆ, ಹೇಗೆ ಪ್ರಿಂಟ್ ಮಾಡ್ತಾರೆ, ಯಾವುದರಿಂದ ಪ್ರಿಂಟ್ ಮಾಡ್ತಾರೆ, ಈ ಕರೆನ್ಸಿ ಬಗ್ಗೆ ಪೂರ್ತಿ ಸ್ಟೋರಿನ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲು ಈ ರುಪಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಕೆಲವು ಮಾಹಿತಿಗಳ ಪ್ರಕಾರ ಭಾರತದ ಮೊದಲ ನೋಟು 1862ರಲ್ಲಿ ಬ್ರಿಟಿಷ್ ಸರ್ಕಾರ ಇಂಗ್ಲೆಂಡ್ನ ಒಂದು ಕಂಪನಿಯಿಂದ ಮುದ್ರಿಸಿ ಭಾರತಕ್ಕೆ ತರ್ತಾ ಇತ್ತು. 1920ರವರೆಗೆ ಬ್ರಿಟಿಷ್ ಸರ್ಕಾರ ಭಾರತೀಯ ನೋಟ್ನ ಬ್ರಿಟನ್ ನಲ್ಲೇ ಮುದ್ರಿಸ್ತಾ ಇತ್ತು. ಆದ್ರೆ 1926ರಲ್ಲಿ ಬ್ರಿಟಿಷ್ ಸರ್ಕಾರ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಮೊದಲ ಪ್ರಿಂಟಿಂಗ್ ಪ್ರೆಸ್ ನ ಶುರು ಮಾಡುತ್ತೆ. ಅಲ್ಲಿ ನೋಟನ್ನ ಮುದ್ರಿಸಲು ಶುರು ಮಾಡ್ತಾರೆ. ಇಲ್ಲಿ 100 ರೂಪಾಯಿ ನೋಟ್ನ ಮತ್ತು 10,000 ರೂಪಾಯಿ ನೋಟ್ನ ಮುದ್ರಿಸಲು ಶುರು ಮಾಡ್ತಾರೆ. ಆದ್ರೆ ಭಾರತದ ಜನಸಂಖ್ಯೆ ಹೆಚ್ಚಿರುವುದರಿಂದ ಅವಾಗ್ಲೂ ಬಹಳ ನೋಟುಗಳನ್ನ ಬ್ರಿಟನ್ ನಿಂದ ತರಲಾಗುತ್ತಿತ್ತು. 1947ರ ನಂತರನೂ ಈ ನೋಟ್ನ ನಾಸಿಕ್ ನಲ್ಲಿ ಮುದ್ರಿಸಲಾಗುತ್ತಿತ್ತು. ಜೊತೆಗೆ 1975ರಲ್ಲಿ ಭಾರತದಲ್ಲಿ ಇನ್ನೊಂದು ಪ್ರಿಂಟಿಂಗ್ ಪ್ರೆಸ್ ನ ಮಧ್ಯಪ್ರದೇಶದ ದೇವಾಸ್ ನಲ್ಲಿ ಶುರು ಮಾಡಲಾಗುತ್ತೆ. ಆದ್ರೆ ಅವಾಗ್ಲೂ ಭಾರತಕ್ಕೆ ಇನ್ನೆರಡು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿದ್ದವು. ಅದಕ್ಕೋಸ್ಕರ 1947ರಲ್ಲಿ ಮೊದಲ ಬಾರಿಗೆ ಭಾರತೀಯ ಸರ್ಕಾರ ಹೆಚ್ಚಾಗುತ್ತಿರುವ ಜನಸಂಖ್ಯೆಯ ಕಾರಣ ಅಮೆರಿಕ, ಕೆನಡಾ, ಯುರೋಪ್ನಿಂದ ಕರೆನ್ಸಿ ನೋಟನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತೆ. ಅದರ ನಂತರ 1999ರಲ್ಲಿ ಮೈಸೂರಿನಲ್ಲಿ ಮತ್ತು 2000ರಲ್ಲಿ ಪಶ್ಚಿಮ ಬಂಗಾಳದ ಸಾಲ್ಬೋನಿನಲ್ಲಿ ಇನ್ನೂ 2 ಪ್ರಿಂಟಿಂಗ್ ಪ್ರೆಸ್ ನ ಶುರು ಮಾಡಲಾಗುತ್ತೆ. ಇಲ್ಲಿಂದ ಭಾರತದ ಕರೆನ್ಸಿಯ ನೂತನ ಮುದ್ರಣ ಶುರುವಾಗುತ್ತೆ. ಪ್ರಸ್ತುತ ಭಾರತೀಯ ನೋಟನ್ನ ಕೇವಲ ಈ 4 ಸ್ಥಳದಲ್ಲೇ ಮುದ್ರಿಸಲಾಗುತ್ತೆ. ನಾಸಿಕ್, ಸಾಲ್ಬೋನಿ, ಮೈಸೂರು ಹಾಗೂ ಮಧ್ಯಪ್ರದೇಶದ ದೇವಾಸ್ ನಲ್ಲಿ ಮುದ್ರಿಸಲಾಗುತ್ತೆ. ನೋಟನ್ನ ಮುದ್ರಿಸಲು ಪ್ರಿಂಟಿಂಗ್ ಎಂದು ಕರೀತಾರೆ. ಭಾರತೀಯ ಕರೆನ್ಸಿಯಲ್ಲಿ ನಾಣ್ಯಗಳನ್ನು ಸಹ ಭಾರತದ 4 ಸ್ಥಳದಲ್ಲಿ ಮುದ್ರಿಸಲಾಗುತ್ತೆ. ಇದರ ಶಾಖೆಗಳು ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಮತ್ತು ನೋಯ್ಡಾದಲ್ಲಿ ಇದಾವೆ. ನಾಣ್ಯಗಳನ್ನು ಮುದ್ರಿಸಲು ಮಿಂಟಿಂಗ್ ಎಂದು ಕರೀತಾರೆ. ಈ ನಾಣ್ಯಗಳಿಗೆ ಒಂದು ವಿಶೇಷತೆ ಇದೆ. ಪ್ರತಿ ಕಾಯಿನ್ ಮೇಲೆ ಒಂದು ಡಾಟ್ ಇರುತ್ತೆ. ಅದನ್ನ ನೋಡಿ ನೀವು ಆ ಕಾಯಿನ್ ಅನ್ನ ಎಲ್ಲಿ ಮುದ್ರಿಸಲಾಗಿದೆ ಎಂದು ಗುರುತಿಸಬಹುದು. ಯಾವ ಕಾಯಿನ್ ಮೇಲೆ ಈ ರೀತಿ ಒಂದು ಸ್ಟಾರ್ ಇರುತ್ತೋ ಆ ಕಾಯಿನ್ ನ ಹೈದರಾಬಾದ್ ನಲ್ಲಿ ಮುದ್ರಿಸಲಾಗುತ್ತೆ. ಯಾವ ಕಾಯಿನ್ ಮೇಲೆ ಕೇವಲ ಈ ರೀತಿ ಒಂದು ಡಾಟ್ ಇದ್ರೆ ಆ ಕಾಯಿನ್ ನ ನೋಯ್ಡಾದಲ್ಲಿ ಮುದ್ರಿಸಲಾಗುತ್ತೆ. ಹಾಗೆ ಮುಂಬೈನಲ್ಲಿ ಮುದ್ರಿಸುವ ಕಾಯಿನ್ ಮೇಲೆ ಒಂದು ಡೈಮಂಡ್ ಆಕಾರದ ಡಾಟ್ ಇರುತ್ತೆ. ಹಾಗೆ ಕೋಲ್ಕತ್ತಾದಲ್ಲಿ ಮುದ್ರಿಸುವ ಕಾಯಿನ್ ಮೇಲೆ ಯಾವುದೇ ರೀತಿಯ ಡಾಟ್ ಇರುವುದಿಲ್ಲ. ನೋಟ್ ಬಗ್ಗೆ ನೋಡಿದ್ರೆ ದೇವಾಸ್ ನಲ್ಲಿ 10 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಲಾಗುತ್ತೆ. ಅದೇ ಮೈಸೂರಿನಲ್ಲಿ 2000 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಲಾಗುತ್ತೆ. ಇದನ್ನ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು. ಕೇವಲ ಒಂದೇ ವರ್ಷದಲ್ಲಿ ಕೇವಲ ದೇವಾಸ್ ನಲ್ಲಿ 265 ಕೋಟಿ ನೋಟ್ಸ್ ನ ಪ್ರಿಂಟ್ ಮಾಡಲಾಗುತ್ತೆ. ರಿಸರ್ವ್ ಬ್ಯಾಂಕ್ ನ ನಿಯಮದ ಪ್ರಕಾರ ಭಾರತದ 4 ಕಡೆ ಪ್ರತಿ ವರ್ಷ 2000 ಕೋಟಿ ಕರೆನ್ಸಿ ನೋಟ್ಸ್ ನ ಪ್ರಿಂಟ್ ಮಾಡಲಾಗುತ್ತೆ. ಇವುಗಳನ್ನ ಪ್ರಿಂಟ್ ಮಾಡೋದಕ್ಕೆ 40% ಖರ್ಚು ಕಾಗದ ಮತ್ತು ಕಲರ್ಗೋಸ್ಕರ ಖರ್ಚಾಗುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ನೋಟ್ ನ ತಯಾರು ಮಾಡಲು ಕಾಟನ್ ನಿಂದ ತಯಾರಾಗುವ ಕಾಗದವನ್ನ ಮತ್ತು ವಿಶೇಷವಾದ ಬಣ್ಣಗಳನ್ನ ಬಳಸಲಾಗುತ್ತೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ಭಾರತೀಯ ನೋಟ್ ನ ಪ್ರಿಂಟ್ ಮಾಡಲು ಉಪಯೋಗಿಸುವ ಬಣ್ಣವನ್ನ ಸ್ಪೆಷಲಿ ಸ್ವಿಟ್ಜರ್ಲೆಂಡ್ ನ ಕಂಪನಿ ಸಿಕ್ಪಾ ನಿಂದ ತರಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ಸಿಕ್ಪಾ ಕಂಪನಿ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ಕರೆನ್ಸಿ ಪ್ರಿಂಟಿಂಗ್ ಗೋಸ್ಕರ ಕಲರ್ ನ ಎಕ್ಸ್ಪೋರ್ಟ್ ಮಾಡುತ್ತೆ. ಭಾರತೀಯ ನೋಟನ್ನ ಪ್ರಿಂಟ್ ಮಾಡಲು ಬಳಸುವ ಕಾಗದ ಹೆಚ್ಚಾಗಿ ಭಾರತದಲ್ಲಿ ತಯಾರಾಗುವುದಿಲ್ಲ. ಏಕೆಂದ್ರೆ ಭಾರತದಲ್ಲಿ ಕೇವಲ ಒಂದೇ ಒಂದು ಪೇಪರ್ ಮಿಲ್ ಇದೆ. ಅದು ಹೊಸಂಗಾಬಾದ್ ನಲ್ಲಿದೆ. ಭಾರತೀಯ ನೋಟನ್ನ ಮುದ್ರಿಸಲು ಬೇಕಾಗಿರುವ ಕಾಗದದಲ್ಲಿ 20% ಇಲ್ಲೇ ತಯಾರಿಸಲಾಗುತ್ತೆ. ಇದರ ಜೊತೆಗೆ ಜರ್ಮನಿ, UK ಮತ್ತು ಜಪಾನ್ ನಿಂದ ಕಾಗದ ಬರುತ್ತೆ. ಭಾರತೀಯ ನೋಟ್ ನಲ್ಲಿ 80% ಪೇಪರ್ ಈ ದೇಶಗಳಿಂದ ತರಲಾಗುತ್ತೆ. ಈಗ ಕರೆನ್ಸಿ ನೋಟ್ ನ ಪ್ರಿಂಟ್ ಮಾಡುವುದಕ್ಕೆ ಪೇಪರ್ ನ ಯಾವ ರೀತಿ ತಯಾರು ಮಾಡ್ತಾರೆ, ಹಾಗೆ ನೋಟ್ ನ ಹೇಗೆ ಪ್ರಿಂಟ್ ಮಾಡ್ತಾರೆ ಅನ್ನೋ ಪ್ರೊಸೆಸ್ ನ ನೋಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ದೇಶದಲ್ಲಾದ್ರೂ ಅಥವಾ ಇತರೆ ದೇಶಗಳಲ್ಲಾದ್ರೂ ಕರೆನ್ಸಿ ನೋಟ್ ನ ತಯಾರಿಸಲು ಮುಖ್ಯವಾಗಿ ಬಳಸುವ ವಸ್ತು ಕಾಟನ್ ಬೆಲ್ಟ್ಸ್. ಕಾಟನ್ ಬೆಲ್ಟ್ಸ್ ಅಂದ್ರೆ ಹೈ ಕ್ವಾಲಿಟಿ ಕಾಟನ್ ನ ಶೇಖರಿಸಿ ಆ ಕಾಟನ್ ನ ಗೇನಿಂಗ್ ಪ್ರೊಸೆಸ್ ನಲ್ಲಿ ಕ್ಲೀನ್ ಮಾಡಲಾಗುತ್ತೆ. ಈ ರೀತಿ ಕ್ಲೀನ್ ಮಾಡಿದ ಕಾಟನ್ ನ ದೊಡ್ಡ ದೊಡ್ಡ ಬಂಡಲ್ಸ್ ರೀತಿ ತಯಾರು ಮಾಡ್ತಾರೆ. ಈ ಬಂಡಲ್ಸ್ ನೇ ಕಾಟನ್ ಬೆಲ್ಟ್ಸ್ ಎಂದು ಕರೀತಾರೆ. ಕರೆನ್ಸಿ
ನ ತಯಾರು ಮಾಡುವುದಕ್ಕೂ ಮುಂಚೆ ಈ ಕಾಟನ್ ಬೆಲ್ಟ್ಸ್ ನ ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡ್ತಾರೆ. ಈ ರೀತಿ ಸಣ್ಣ ಸಣ್ಣ ಭಾಗಗಳಾಗಿ ಯಾಕೆ ಕಟ್ ಮಾಡ್ತಾರೆ ಅಂದ್ರೆ, ಒಂದು ವೇಳೆ ಅಷ್ಟು ಕಾಟನ್ ನ ವಾಟರ್ ನಲ್ಲಿ ನೆನೆಸಿದ್ರೆ ಒಂದು ಮುದ್ದೆಯ ರೀತಿ ಆಗುತ್ತೆ ಎಂದು ಅದರಿಂದ ಪೇಪರ್ ನ ತಯಾರಿಸುವುದು ತುಂಬಾ ಕಷ್ಟ ಆಗುತ್ತೆ. ಏಕೆಂದ್ರೆ ಕರೆನ್ಸಿ ನೋಟ್ ನ ತಯಾರಿಸಲು ಬಳಸುವ ಶೀಟ್ಸ್ ಅನ್ನೋವು ತುಂಬಾ ತೆಳುವಾಗಿದ್ದರೆ ಕರೆನ್ಸಿನ ತಯಾರಿಸಬಹುದು. ಅದಕ್ಕೋಸ್ಕರ ಈ ಕಾಟನ್ ಬೆಲ್ಟ್ಸ್ ನ ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡಿದ ನಂತರ ಮುಂಚೆನೆ ಹೇಳಿದಾಗೆ ಕಾಟನ್ ನ ಒಂದು ದೊಡ್ಡ ವಾಟರ್ ಟ್ಯಾಂಕ್ ನಲ್ಲಿ ಮಿಶ್ರಣ ಮಾಡ್ತಾರೆ. ಆ ನಂತರ ಈ ಎಲ್ಲಾ ಕಾಟನ್ ನ ದೊಡ್ಡ ದೊಡ್ಡ ರೋಲರ್ಸ್ ಇರುವ ಅಡ್ವಾನ್ಸ್ಡ್ ಮಷಿನ್ ನಲ್ಲಿ ಹಾಕಲಾಗುತ್ತೆ. ಈ ಮಷಿನ್ ನಲ್ಲಿ ಹಾಕುವುದರಿಂದ ಕಾಟನ್ ನಲ್ಲಿರುವ ವಾಟರ್ ಎಲ್ಲ ಹೊರಗೆ ಬರುತ್ತೆ. ಈ ಮಷಿನ್ ಕಾಟನ್ ನಲ್ಲಿರುವ ವಾಟರ್ ನ ಹೊರಗೆ ಕಳಿಸುವುದರ ಜೊತೆಗೆ ಈ ಕಾಟನ್ ನ ಒಂದು ತೆಳುವಾದ ಲೇಯರ್ಸ್ ರೀತಿ ತಯಾರಿಸುತ್ತೆ. ಅಂದ್ರೆ ಕರೆನ್ಸಿ ಪ್ರಿಂಟ್ ಮಾಡುವ ಪೇಪರ್ಸ್ ರೀತಿ ತಯಾರಿಸುತ್ತೆ. ಸೇಮ್ ಇದೇ ರೀತಿಯ ಮಷಿನ್ ನ ಕಾಟನ್ ಬಟ್ಟೆಗಳನ್ನು ತಯಾರಿಸುವ ಸಮಯದಲ್ಲೂ ಬಳಸಲಾಗುತ್ತೆ. ಈ ರೀತಿ ತಯಾರು ಮಾಡಿದ ಶೀಟ್ಸ್ ಮೇಲೆ ವಾಟರ್ ಮಾರ್ಕ್ ನ ಪ್ರಿಂಟ್ ಮಾಡ್ತಾರೆ. ವಾಟರ್ ಮಾರ್ಕ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ನೀವು ಬಲಭಾಗದಲ್ಲಿ ಗಮನಿಸಿದ್ರೆ ನಿಮಗೆ ಒಂದು ಶಾಡೋ ರೀತಿ ಮಹಾತ್ಮ ಗಾಂಧಿ ಇಮೇಜ್ ಕಾಣಿಸುತ್ತೆ. ಅದನ್ನೇ ವಾಟರ್ ಮಾರ್ಕ್ ಎಂದು ಕರೀತಾರೆ. ಈ ರೀತಿ ವಾಟರ್ ಮಾರ್ಕ್ ನ ಪ್ರಿಂಟ್ ಮಾಡಿದ ನಂತರ ಈ ಶೀಟ್ಸ್ ಮೇಲೆ ಮುಂಚೆನೆ ಡಿಸೈನ್ ಮಾಡಿರುವ ಹೋಲೋಗ್ರಾಮ್ ಸ್ಟ್ರಿಪ್ ರೀಲ್ಸ್ ನ ಹಾಕಲಾಗುತ್ತೆ. ಹೋಲೋಗ್ರಾಮ್ ಸ್ಟ್ರಿಪ್ ರೀಲ್ಸ್ ಅಂದ್ರೆ ನಮ್ಮ ಭಾರತದ ಕರೆನ್ಸಿ ನೋಟ್ ಮೇಲೆ ಗಮನಿಸಿದ್ರೆ ಒಂದು ತೆಳುವಾದ ಸ್ಟಿಕ್ಕರ್ಸ್ ರೀತಿ ಇರುತ್ತೆ. ಅದನ್ನೇ ಕರೆನ್ಸಿ ಹೋಲೋಗ್ರಾಮ್ ಸ್ಟ್ರಿಪ್ಸ್ ಎಂದು ಕರೀತಾರೆ. ಆದ್ರೆ ಈ ಹೋಲೋಗ್ರಾಮ್ ಸ್ಟ್ರಿಪ್ಸ್ ಅನ್ನೋವು ಕೆಲವು ಕರೆನ್ಸಿ ನೋಟ್ ಗಳ ಮೇಲೆ ಸಿಲ್ವರ್ ಕಲರ್ ನಲ್ಲಿ ಇದ್ರೆ ಇನ್ನು ಕೆಲವು ಕರೆನ್ಸಿ ನೋಟ್ ಗಳ ಮೇಲೆ ಗ್ರೀನ್ ಕಲರ್ ನಲ್ಲಿ ಇರ್ತವೆ. ಮುಖ್ಯವಾಗಿ ನಾವು ಉಪಯೋಗಿಸುವ ಕರೆನ್ಸಿ ನೋಟ್ ಗಳನ್ನ ಒರಿಜಿನಲ್ ಅಥವಾ ಫೇಕ್ ಎಂದು ಈ ಹೋಲೋಗ್ರಾಮ್ ಸ್ಟ್ರಿಪ್ಸ್ ಮೂಲಕ ಗೊತ್ತಾಗುತ್ತೆ. ಒರಿಜಿನಲ್ ಕರೆನ್ಸಿ ಮೇಲಿರುವ ಸ್ಟ್ರಿಪ್ಸ್ ಮೇಲೆ RBI ಸಿಂಬಲ್ ಇರುತ್ತೆ. ಆದ್ರೆ ಫೇಕ್ ಕರೆನ್ಸಿ ಮೇಲಿರುವ ಹೋಲೋಗ್ರಾಮ್ ಸ್ಟ್ರಿಪ್ಸ್ ಮೇಲೆ RBI ಸಿಂಬಲ್ ಇರುವುದಿಲ್ಲ. ಈ ರೀತಿ ಹೋಲೋಗ್ರಾಮ್ ಸ್ಟ್ರಿಪ್ಸ್ ನೋಟ್ ಮೇಲೆ ಹಾಕಿದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಈ ರೀತಿ ತಯಾರು ಮಾಡಿದ ಕರೆನ್ಸಿ ಶೀಟ್ಸ್ ನ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕ್ವಾಲಿಟಿ ಇನ್ಸ್ಪೆಕ್ಷನ್ ಅಂದ್ರೆ ಈ ಶೀಟ್ಸ್ ಮೇಲೆ ವಾಟರ್ ಮಾರ್ಕ್ ಅನ್ನೋದು ಸರಿಯಾದ ಪ್ಲೇಸ್ ನಲ್ಲಿ ಪ್ರಿಂಟ್ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡ್ತಾರೆ. ಜೊತೆಗೆ ಹೋಲೋಗ್ರಾಮ್ ಸ್ಟ್ರಿಪ್ಸ್ ಕೂಡ ಸರಿಯಾದ ಪ್ಲೇಸ್ ನಲ್ಲಿ ಇದೆಯಾ ಎಂದು ಚೆಕ್ ಮಾಡಲಾಗುತ್ತೆ. ಈ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡುವ ಸಮಯದಲ್ಲಿ ವಾಟರ್ ಮಾರ್ಕ್ ಯಾವ ಪ್ಲೇಸ್ ನಲ್ಲಿ ಇದೆ, ಹಾಗೆ ಆ ಸಿಲ್ವರ್ ಮತ್ತು ಗ್ರೀನ್ ಲೇಯರ್ ಯಾವ ಪ್ಲೇಸ್ ನಲ್ಲಿ ಇದಾವೆ ಎಂದು ಚೆಕ್ ಮಾಡ್ತಾರೆ. ನೀವು ನಮ್ಮ ಇಂಡಿಯನ್ ಕರೆನ್ಸಿನ ಗಮನಿಸಿದ್ರೆ ಆ ಗ್ರೀನ್ ಲೇಯರ್ ಅನ್ನೋದು ಮಹಾತ್ಮ ಗಾಂಧಿಯ ಪಕ್ಕದಲ್ಲೇ ಇರುತ್ತೆ. ಆದ್ರೆ ಕೆಲವು ಕರೆನ್ಸಿ ನೋಟ್ ಗಳ ಮೇಲೆ ಈ ಲೇಯರ್ ಮಿಡಲ್ ನಲ್ಲಿ ಇರುತ್ತೆ. ಈ ಇಮೇಜ್ ನ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡುವ ಸಮಯದಲ್ಲಿ ಈ ಶೀಟ್ಸ್ ನ ರೋಲರ್ ನಿಂದ ತೆಗೆಯಲಾಗುತ್ತೆ. ಸೊ ಕ್ವಾಲಿಟಿ ಇನ್ಸ್ಪೆಕ್ಷನ್ ಪೂರ್ತಿಯಾದ ನಂತರ ಈ ಶೀಟ್ಸ್ ನ ಮತ್ತೆ ಇನ್ನೊಂದು ದೊಡ್ಡ ರೋಲರ್ ಗೆ ರೋಲ್ ಮಾಡ್ತಾರೆ. ನಂತರ ಒಂದು ಕಟಿಂಗ್ ಮಷಿನ್ ಸಹಾಯದಿಂದ 3 ಸಣ್ಣ ಸಣ್ಣ ರೋಲರ್ಸ್ ರೀತಿ ಕಟ್ ಮಾಡ್ತಾರೆ. ಈ ರೀತಿ ಸಣ್ಣ ರೋಲರ್ಸ್ ರೀತಿ ಕಟ್ ಮಾಡಿದ ಶೀಟ್ಸ್ ಗಳನ್ನ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಬರುವಂತೆ ಮಾಡಿ ಒಂದು ಕಟಿಂಗ್ ಮಷಿನ್ ಸಹಾಯದಿಂದ ಈ ಶೀಟ್ಸ್ ಗಳನ್ನ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ತಾರೆ. ಈ ರೀತಿ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡಿದ ಇವುಗಳ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ನ ಇಡಲಾಗುತ್ತೆ. ಈ ಪ್ಲಾಸ್ಟಿಕ್ ಶೀಟ್ ನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಈ ಕರೆನ್ಸಿ ಶೀಟ್ಸ್ ನೆಲ್ಲ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಯಾವುದೇ ಡ್ಯಾಮೇಜ್ ಆಗದಂತೆ ಇರಲು. ಈಗ ಈ ಕರೆನ್ಸಿ ಶೀಟ್ಸ್ ಗಳನ್ನ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಆ ಶೀಟ್ಸ್ ಗಳನ್ನ ಪ್ರಿಂಟಿಂಗ್ ಮಾಡೋ ಮಷಿನ್ ನಲ್ಲಿ ಇನ್ಸರ್ಟ್ ಮಾಡ್ತಾರೆ. ಈ ರೀತಿ ಪ್ರಿಂಟ್ ಮಾಡುವ ಮಷಿನ್ ನಲ್ಲಿ ಇನ್ಸರ್ಟ್ ಮಾಡಿದ ಶೀಟ್ ಗಳು ಒಂದು ಕನ್ವೇರ್ ಬೆಲ್ಟ್ ಸಹಾಯದಿಂದ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ಹೋಗ್ತವೆ. ಇಲ್ಲಿ ನೀವು ಈ ವಿಡಿಯೋ ನೋಡಿದ್ರೆ ಫಾರಿನ್ ಕರೆನ್ಸಿ ತಯಾರಿಸಲು ಇವರು ಬ್ಲೂ ಮತ್ತು ಯೆಲ್ಲೋ ಕಲರ್ ನ ಬಳಸ್ತಿದ್ದಾರೆ. ಅದೇ ಇಂಡಿಯನ್ ಕರೆನ್ಸಿನ ತಯಾರಿಸಲು ಯಾವ ಕಲರ್ ನ ಬಳಸಲಾಗುತ್ತೆ ಈಗ ನೋಡೋಣ. ಇಂಡಿಯಾದಲ್ಲಿ 10 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಚಾಕ್ಲೇಟ್ ಬ್ರೌನ್ ಕಲರ್ ನ ಉಪಯೋಗಿಸ್ತಾರೆ. 20 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಗ್ರೀನಿಶ್ ಯೆಲ್ಲೋ ಕಲರ್ ನ ಉಪಯೋಗಿಸ್ತಾರೆ. 50 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಫ್ಲೋರಸೆಂಟ್ ಬ್ಲೂ ಕಲರ್ ನ ಉಪಯೋಗಿಸ್ತಾರೆ. 100 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಲೆವೆಂಡರ್ ಕಲರ್ ನ ಉಪಯೋಗಿಸ್ತಾರೆ. 200 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಬ್ರೈಟ್ ಯೆಲ್ಲೋ ಕಲರ್ ನ ಉಪಯೋಗಿಸ್ತಾರೆ. 500 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಸ್ಟೋನ್ ಗ್ರೇ ಕಲರ್ ನ ಉಪಯೋಗಿಸ್ತಾರೆ. ಕೊನೆಗೆ 2000 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಮಜೆಂಟಾ ಕಲರ್ ನ ಉಪಯೋಗಿಸ್ತಾರೆ. ಯಾವ ಕರೆನ್ಸಿ ನೋಟ್ ನ ತಯಾರು ಮಾಡಬೇಕು ಅಂದುಕೊಳ್ತಾರೆ ಆ ಕರೆನ್ಸಿಗೆ ಸಂಬಂಧಿಸಿದ ಕಲರ್ ನ ಈ ಮಷಿನ್ ಅಲ್ಲಿ ಹಾಕ್ತಾರೆ. ಈ ಮಷಿನ್ ಅನ್ನೋದು ಆ ಕಲರ್ ಗಳನ್ನ ಬಳಸಿಕೊಂಡು ಈ ಶೀಟ್ಸ್ ಮೇಲೆ ಕಲರ್ ನ ಅಪ್ಲೈ ಮಾಡುತ್ತೆ. ಕರೆನ್ಸಿ ಶೀಟ್ ಮೇಲೆ ಪ್ರಿಂಟ್ ಮಾಡುವ ಮಷಿನ್ ಗೆ ಒಂದೊಂದು ಪೋರ್ಷನ್ ಅಲ್ಲಿ ಒಂದೊಂದು ಡಿಸೈನ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 2000 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಿದ್ರೆ ಅದರ ಸೈಜ್ ಅನ್ನೋದು ದೊಡ್ಡದಾಗಿರುತ್ತೆ. ಸೊ 2000 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಬೇಕಂದ್ರೆ ನಮಗೆ ದೊಡ್ಡ ಸೈಜ್ ಡಿಸೈನ್ ಬೇಕು. ಅದೇ 10 ರೂಪಾಯಿ ನೋಟ್ ನೋಡಿದ್ರೆ
2,000 ರೂಪಾಯಿ ನೋಟ್ ಗಿಂತ 10 ರುಪೀಸ್ ನೋಟ್ ಸೈಜ್ ಸಣ್ಣದಾಗಿರುತ್ತೆ. ಸೊ 10 ರೂಪಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಬೇರೆ ಡಿಸೈನ್ ಹೊಂದಿರುವ ಸ್ಟ್ಯಾಂಪರ್ ನ ಬಳಸಲಾಗುತ್ತೆ. ಈ ಶೀಟ್ಸ್ ಗಳ ಮೇಲೆ ಕರೆನ್ಸಿ ಅನ್ನೋದು ಪೂರ್ತಿಯಾಗಿ ಪ್ರಿಂಟ್ ಆದ್ಮೇಲೆ ಅವುಗಳನ್ನ ಮಷಿನ್ ನಿಂದ ಹೊರಗೆ ತೆಗಿತಾರೆ. ಫೈನಲಿ ಈ ರೀತಿ ತಯಾರಾದ ಕರೆನ್ಸಿ ನೋಟ್ ಗಳನ್ನ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ನವರು ಚೆಕ್ ಮಾಡ್ತಾರೆ. ಕರೆನ್ಸಿ ನೋಟ್ ಅನ್ನೋದು ಸರಿಯಾಗಿ ರೆಡಿ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡ್ತಾರೆ. ಕರೆನ್ಸಿ ನೋಟ್ ನ ತಯಾರು ಮಾಡೋದಕ್ಕೆ ತುಂಬಾ ಕಡಿಮೆ ಸಮಯ ಹಿಡಿಯುತ್ತೆ, ಯಾಕೆಂದ್ರೆ ಇವುಗಳನ್ನ ಮಷಿನ್ ನಿಂದ ಪ್ರಿಂಟ್ ಮಾಡ್ತಾರೆ ಅದಕ್ಕೆ. ಆದ್ರೆ ಇವುಗಳ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಬೇಕಂದ್ರೆ ಅದು ಮನುಷ್ಯರಿಂದ ಮಾತ್ರ ಸಾಧ್ಯ. ಸೊ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಫೈನಲಿ ಒಂದು ಅಡ್ವಾನ್ಸ್ಡ್ ಕಟ್ಟಿಂಗ್ ಮಷಿನ್ ಸಹಾಯದಿಂದ ಕಂಪ್ಲೀಟ್ ಆಗಿ ತಯಾರಾಗಿರುವ ಕರೆನ್ಸಿ ನೋಟ್ ನ ಕಟ್ ಮಾಡ್ತಾರೆ. 99% ಕರೆನ್ಸಿ ತಯಾರು ಮಾಡೋದಕ್ಕೆ ಫ್ಯಾಕ್ಟರಿಯಲ್ಲಿ ಮಷಿನ್ ನ ಉಪಯೋಗಿಸ್ತಾರೆ. ಈ ರೀತಿ ಪ್ರಿಂಟ್ ಆದ ನೋಟುಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿರುವ 18 ರೀಜನಲ್ ಆಫೀಸ್ಗಳ ನೇತೃತ್ವದಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕಳುಹಿಸಲಾಗುತ್ತೆ. ಈ ನೋಟುಗಳನ್ನು ಮುದ್ರಿಸಲು ಎಷ್ಟು ಖರ್ಚಾಗುತ್ತೆ ನೋಡೋಣ ಬನ್ನಿ. ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರ ಪ್ರತಿ ನೋಟನ್ನ ತಯಾರಿಸಲು ಬೇರೆ ಬೇರೆ ಹಣ ಖರ್ಚಾಗುತ್ತೆ. 10 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಲು 1 ರೂಪಾಯಿ 0.1 ಪೈಸೆ ಖರ್ಚಾಗುತ್ತೆ. ಹಾಗೆ 50 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡುವುದಕ್ಕೆ ಆಲ್ಮೋಸ್ಟ್ ಸೇಮ್ 1 ರೂಪಾಯಿ 0.1 ಪೈಸೆ ಖರ್ಚಾಗುತ್ತೆ. 100 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ 1 ರೂಪಾಯಿ 51 ಪೈಸೆ ಖರ್ಚಾಗುತ್ತೆ. 500 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ 2 ರೂಪಾಯಿ 57 ಪೈಸೆ ಖರ್ಚಾಗುತ್ತೆ. ಕೊನೆಗೆ 2,000 ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ 4 ರೂಪಾಯಿ 18 ಪೈಸೆ ಖರ್ಚಾಗುತ್ತೆ. ರಿಸರ್ವ್ ಬ್ಯಾಂಕ್ ಪ್ರಕಾರ ಪ್ರತಿ ವರ್ಷ 2,000 ಕೋಟಿ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ ಪ್ರತಿ ವರ್ಷ 5 ಮಿಲಿಯನ್ ನೋಟ್ಸ್ ಚಾಲ್ತಿಯಿಂದ ರದ್ದಾಗುತ್ತವೆ. ಆ ನೋಟುಗಳ ತೂಕ 4,500 ಟನ್ ತೂಕವಿರುತ್ತೆ. ಆಲೋಚಿಸಬೇಕಾಗಿರುವ ವಿಷಯ ಏನಂದ್ರೆ ನಾವು ನೋಟನ್ನು ಮುದ್ರಿಸಲು ಕಾಗದದ ಅವಶ್ಯಕತೆ ಎಷ್ಟಿದೆ, ಅಷ್ಟು ಪೇಪರ್ನ ನಾವೇ ಯಾಕೆ ತಯಾರು ಮಾಡುವುದಿಲ್ಲ, ಅದಕ್ಕೋಸ್ಕರ ಬೇರೆ ದೇಶಗಳ ಮೇಲೆ ಯಾಕೆ ಡಿಪೆಂಡ್ ಆಗಿದ್ದೀವಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.